ಅವಶೇಷಗಳಡಿ ಸಿಲುಕಿದಂತಹ ಪ್ರೇಮಾ ಪೂಜಾರಿಯ ಶವವನ್ನು ಹೊರಕ್ಕೆ ತೆಗೆದಿದ್ದಾರೆ. ಎನ್ಡಿಆರ್ಎಫ್ ಕಾರ್ಯಾಚರಣೆ ಬಳಿಕ ಶವ ಹೊರಕ್ಕೆ. ಅಂದರೆ ಅಜ್ಜಿ 60 ವರ್ಷ, ಅವರಿಗೆ ಗೋಡೆ ಕುಸಿತದಿಂದ ಮೃತಪಟ್ಟಿದ್ರು ಪ್ರೇಮಾ ಪೂಜಾರಿ 60 ವರ್ಷ. ಆ ಮಕ್ಕಳ ತಂದೆಯ ತಾಯಿ ಅವಶೇಷಗಳಡಿ ಸಿಲುಕಿದಂಥ ಪ್ರೇಮಾ ಪೂಜಾರಿಯವರ ಶವವನ್ನು ಹೊರಕ್ಕೆ ತೆಗೆದಿದ್ದಾರೆ. ಈಗೇನಿಬ್ಬರು ಮಕ್ಕಳು ಸಾವನ್ನಪ್ಪಿದವಲ್ಲ, ಪುಟಾಣಿ ಮಕ್ಕಳು, ಅವರ ತಂದೆಯ ತಾಯಿ ಈ ಪ್ರೇಮಾ ಪೂಜಾರಿ. ಅಲ್ಲಿ ಕಾಲು ಕಾಣಿಸ್ತಾ ಇದೆ ನೋಡಿ. ಪಾಪ ಬೆಳಗಿನ ಜಾವದಲ್ಲಿ ಮಲಗಿರ್ತಾರೆ. ಆ ಸಂದರ್ಭ ಇದೆಯಲ್ಲ, 3 ಗಂಟೆ 3:30 5:30 6 ಗಂಟೆವರೆಗೂ ನಡೆಯುವಂಥ ನಿದ್ದೆ ಇದೆಯಲ್ಲ, ತುಂಬ ಡೀಪ್ ಸ್ಲೀಪಲ್ಲಿರ್ತಾರೆ. ತುಂಬ ಡೀಪ್ ಸ್ಲೀಪಲ್ಲಿ. ಅದರಲ್ಲಿ ಅದೇ ಟೈಮಲ್ಲಿನೇ ಅಪಘಾತಗಳಾಗುತ್ತವಲ್ಲ, ಜಂಪ್ ಆಗೋದು ಅಂತಾರಲ್ಲ, ಹಾಗೆ ಇಲ್ಲೂ ಹಾಗೆ. ಅವಾಗ ಏನಾಗ್ಬಿಡುತ್ತೋ ಏನಾಗುತ್ತೋ ಗೊತ್ತಿಲ್ಲ. ಪಾಪ ಆ ತಾಯಿನೂ ಹಾಗೆ ಅಲ್ಲ, ಅಜ್ಜಿ ಮಲಗಿರೋದು. ಅದ್ರ ಮಧ್ಯದಲ್ಲೂ ಆ ತಾಯಿ ತನ್ನ ಮಕ್ಕಳನ್ನ ರಕ್ಷಣೆ ಮಾಡೋಕ್ಕೆ ಹಂಗೆ ಇಟ್ಕೊಂಡಿದ್ಲಲ್ವ. ಮಲಗಿರೋ ಸಂದರ್ಭದಲ್ಲೇ ಸಾವು ಹಿಂಗೆ ಬಂದು ನಿಂತ್ಕೊಂಡ್ಬಿಟ್ಟಿದೆ ಅಂದರೆ ಪಾಪ. ಆ ಗಂಡ ಎಲ್ಲಿದ್ದರು? ಅವ್ರು ಇರಲಿಲ್ವ ಅಲ್ಲಿ? ಅವ್ರು ಬೇರೆ ಕಡೆಗಿದ್ರಾ ಏನಪ್ಪ ಗೊತ್ತಿಲ್ಲ ಈಗ ಸದ್ಯಕ್ಕೆ. ಆ ಕಡೆಗೆ ರಕ್ಷಣೆಗೊಳಗಾದಂಥವರ ಅಜ್ಜನನ್ನು ನೋಡ್ತಾ ಇದ್ದೀವಿ. ಮೃತಪಟ್ಟಿರುವಂಥ ಪ್ರೇಮಾ ಪೂಜಾರಿ, ಏನು ಅಶ್ವಿನಿ ಅವಶೇಷಗಳಡಿ ಸಿಕ್ಕಾಕೊಂಡಿದ್ರು, ಅವರನ್ನು ಕೂಡ ರಕ್ಷಣೆ ಮಾಡಿದ್ದಾರೆ. ಅದು ಕೂಡ ಬದುಕುಳಿದಿದ್ದಾರೆ. ಆದರೆ 2 ಮಕ್ಕಳು ಸಾವನ್ನಪ್ಪಿದ್ದಾರೆ, ಒಂದು ಅಜ್ಜಿ ಸಾವನ್ನಪ್ಪಿದ್ದಾರೆ. 60 ವರ್ಷದವರು ಪ್ರೇಮಾ ಪೂಜಾರಿ, ಇನ್ನು 1 ವರ್ಷದ ಮಗು, 2.5 ವರ್ಷದ ಮಗು, ಇಬ್ಬರೂ ಕೂಡ ಸಾವನ್ನಪ್ಪಿರುವಂಥದ್ದು. ಸ್ಥಳೀಯವಾಗಿರುವಂಥವರಿಗೆ ಬಹಳ ಪ್ರಯತ್ನ ಪಟ್ಟಿದ್ದಾರೆ, ಬಟ್ ಆಗಿಲ್ಲ ಅದು. NS ರಾಜ್ ಅವರು, NS ಕರಿಮಾಜ್ ಅವರು ನನಗೆ 5:45 ಫೋನ್ ಮಾಡಿದರು. ಈಗ ಆಗಿದೆ. ನನ್ನ ಅಮ್ಮ ನಿದ್ದೆಯಲ್ಲಿ ಓಡಿಕೊಂಡು ಬಂದ ತಕ್ಷಣ ಇಲ್ಲಿ ದುಡ್ಡು ಬಿತ್ತಿತ್ತು. ಇಲ್ಲಿ ಅವರಾದಂಥ ಪ್ರಕಾಶನ ಅನ್ನಪಣ್ಣ ಇದ್ದರು, ಅವರು ಕೆಲಸ ಮಾಡ್ತಿದ್ರು. ನೋಡುವಾಗ ಅಲ್ಲಿ ಕಾಂತ ಪೂಜಾರನ್ನು ಅಲ್ಲಿ ಕಡೆಗೆ ಬಿದ್ದಿದ್ದರು. ಅವರ ಕಲ್ಲಿತ್ತು, ಅದನ್ನು ತೆಗಿಲಿಕ್ಕಾಗಲ್ಲ. ಅದನ್ನು ತೆಗೆದವ್ರನ್ನ ಹಾಸ್ಪಿಟ್ಲಿಗೆ ಮಾಡಿದೆ. ನಂತರ ಇದು ಒಳಗಡೆ ಕೂಗು ಕೇಳ್ತು, ಮಗುವಿದ್ದು ಕೂಗು ಮತ್ತು ಅವ್ರದ್ದು ಕೇಳಿದ್ರು. ಅದರೊಟ್ಟಿಗೆ ಅನ್ನಪ್ಪನ ಅವರು ಅಲ್ಲಿ ಟ್ರೈ ಮಾಡ್ತಿದ್ರಲ್ಲ, ಅವಾಗ ನಾನು ಒಳಗಡೆ ಹೋದೆ ಸರ್. ಒಳಗಡೆ ಹೋಗುವಾಗ ಅಲ್ಲಿ ಎಲ್ಲ ನಾನು ಹೋಗಿದ ತಕ್ಷಣ ಮಗು ಮಾತಾಡಿದ್ದು, ತಾಯಿ ಸಹ ಮಾತಾಡಿದ್ದು ಸರ್. ಮಾತಾಡಿ ಯಾರು ಇರಲಿಲ್ಲ, ಎಲ್ಲ ಮಾತಾಡಿ ಚೆನ್ನಾಗಿ. ಒಂದು ಬಡ್ ಡೆತ್ ಆಗಿತ್ತು. ಮಗು ಏನು ತಾಯಿಯ ಪ್ರೀತಿಯನ್ನು ಇಬ್ಬರನ್ನು ಸಹ ಒಂದು ಗಟ್ಟಿ ಹಿಡಿದ ರೀತಿಯಲ್ಲಿ ಇತ್ತು. ಮಗು ಸಹ ಏನು ನಾರ್ಮಲ್ ಆಗಿ, ಮತ್ತು ಮಗು ಸಹ ನಾನು ಹೊರಗಡೆ ಬರಬೇಕಂದ್ರೆ ನಾನು ಅಕ್ಕ ಟೆನ್ಷನ್ ಮಾಡಿ, ನಾವಿದ್ದೇವೆ, ನೀ ಟೆನ್ಷನ್ ಮಾಡ್ಕೊಳ್ಳಿ ಅಂತ ಹೇಳುವಾಗ, ಇಲ್ಲ ನನ್ನ ಮಗುವನ್ನು ತೆಕ್ಕೊಂಡೋಗಿ ನಾನು ಹೊರಗಡೆ ಬರ್ತೇನೆ ಅಂತ ಹೇಳಿದ್ರು. ಬಟ್ ಮಗುವಿನ ತಾಯಿಯ ಮಡಿಲಲ್ಲಿ ತೊಡೆ ಒಳಗಡೆ ಕಾಲಿತ್ತಲ್ಲ, ತೆಗಿಲಿಕ್ಕೆ ಆಗಲಿಲ್ಲ. ತಾಯಿಯ ಸೊಂಟದ ಕೆಳಗಡೆ ಅದೆಲ್ಲ ಬಿತ್ತಿತ್ತು. ಬಟ್ ನಮಗೆ ಏನು ತೆಗಿಲಿಕ್ಕೆ ಆಗೋದಿಲ್ಲ ಸರ್. ಅದು ಒಂದು ಟ್ರೈ ಮಾಡಿದೆ ಸರ್. ಬಟ್ ನೀರು ಕೊಟ್ಟೆ, ನೀರಲ್ಲಿ ಮಾತಾಡಿಸಿದೆ, ಮಗು ಹತ್ರ ಕಿಸ್ಕು ಮುತ್ತು ಕೊಟ್ಟೆ ಸರ್. ಅಲ್ಲಿ ಮುಗಿಯಲ್ಲಿ ನೀರು ಹಾಕಿದೆ ಸರ್. ಬಟ್ 9 ಗಂಟೆ ಪ್ರಯತ್ನ ಪಟ್ಟು ಇವಾಗ ಹೇಳ್ತಾರೆ ಡೆತ್ ಆಯಿತು ಅಂತ ಹೇಳ್ತಾರೆ ಸರ್. ಒಂದು ಮಗು ಸರ್, ಅದು ನಾನು ಲೈವನ್ನು ಹೊರಗಡೆ ಬರಲಿಕ್ಕೆ ತುಂಬ ಟ್ರೈ ಮಾಡಿ ಸರ್. ಅಲ್ಲಿಂದ ಬರಲಿಕ್ಕೆ ಉಂಟಲ್ಲ, ತುಂಬ ಟ್ರೈ ಮಾಡಿದ್ದು, ಅಷ್ಟಿಷ್ಟಲ್ಲ ತುಂಬ ಟ್ರೈ ಮಾಡಿದ್ದು. ಈಗ ಏನಲ್ಲಿ ನನಗೆ 1 ವರ್ಷ ಮಗ ಆದರೂ ಏನು ನಾನು ಬರ್ತೇನೆ ಅಂತೇಳಿ ಈಗೀಗ ಪುಷ್ ಮಾಡ್ತೀವಿ. ಅದನ್ನಲ್ಲಿ ಒಂದು ಮರದ ಅದನ್ನು ದೂಡ್ತಾ ಉಂಟು. ಬಟ್ ಅದು ಬರಲಿಲ್ಲ. ನಾನು ಅವಾಗ ಮಗುವಿಗೆ ನೀರೆಲ್ಲ ಕೊಟ್ಟೆ, ಮುಕ್ಕೆಲ್ಲ ತೊಳೆದೆ, ಆ ತಾಯಿಗೆ ಸಹ ನೀರು ಕೊಟ್ಟೆ ಸರ್. ಅವಾಗ ಇಲ್ಲ, ನಾನು ಧೈರ್ಯದಿಂದ ಮಗುವನ್ನು ತಗೊಂಡೋಗಿ ಅಂತ ಹೇಳಿ. ಬಟ್ ಮಗು ಸ್ವಲ್ಪ ಬರುವಾಗ ಅಲ್ಲಿ ಸೌಂಡಲ್ಲಿ ಹಾಗೆ ಮಗುವಿಗೆ ಏನು ಕರ್ಕಶ ಆಗಿ ಏನೋ ಆಗಿರ್ಬೋದು ಅನಿಸುತ್ತೆ. ಬ್ರೀತಿಂಗ್ ಪ್ರಾಬ್ಲಮ್ ಸ್ಟಾರ್ಟ್. ನಾನು ನೋಡ್ತಿದ್ದೆ. ಅವಾಗ ನಾನು ವಿಕ್ರಮ್ ಸರ್ ಡಾಕ್ಟರ್ ಹತ್ತಿರದಲ್ಲಿ ಡಾಕ್ಟರ್ ಎಕ್ಸಲೆಂಟ್ ಟ್ರೈ ಮಾಡಿದ್ದು ಸರ್. ವಿಕ್ರಮ್ ಸರ್, ಮತ್ತೊಂದು ಲೇಡಿ ಡಾಕ್ಟರ್, ಮತ್ತೊಂದು ವಿನೋದ್ ಸರ್, ಇವರು 3 ಜನ ಎಷ್ಟು ಪ್ರಯತ್ನ ಪಡೋದು. ಆ ರಶಲ್ಲಿ ಅವರ ಕೆಲಸ ನಿಲ್ಲಿಸಿ ನಮಗೊಂದು 10 ನಿಮಿಷ ಟೈಮ್ ಕೊಡಬೇಕಂದಿಲ್ಲ, ಮಗುವಿಗೆ ಮತ್ತು ತಾಯಿಗೂ ಆಕ್ಸಿಜನಲ್ಲಿ ಕೊಟ್ಟು ಅಲ್ಟಿಮೇಟ್ ಟ್ರೈ ಮಾಡಿ ಸರ್.